ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗದಿವ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಬೌಲ್ನ ಅಳತೆ ಅಕ್ಕಿ ತೊಗೋಬೇಕು. ಅದೇ ಮೆಜರ್ಮೆಂಟಲ್ಲಿ ಒಂದು ಬೌಲಷ್ಟು ತೊಗರಿಬೇಳೆ. ಇದನ್ನ ಚೆನ್ನಾಗಿ ತೊಳ್ಕೋಬೇಕು ಒಂದೆರಡು ಸಲ. ಈಗ ತೊಳೆದು ಕುಕ್ಕರ್ಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ತರಕಾರಿಗಳು ಹಾಕ್ಕೋಬೇಕಾಗುತ್ತೆ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ನಲ್ಕೋಸು, ಈಗ ಕುಕ್ಕರ್ ಲಿಡ್ ಹಾಕಿ 3 ವಿಸಿಲ್ ಬರಬೇಕು. ಇದು ಈಗ ಬಿಸಿಬೇಳೆ ಬಾತ್ ಪೌಡ್ರು ಮಾಡ್ಕೊಳ್ಳೋಕ್ಕೆ 1 ಸ್ಪೂನಷ್ಟು ಎಣ್ಣೆ, 1/4 ಸ್ಪೂನಷ್ಟು ಮೆಂತ್ಯ, 2 ಏಲಕ್ಕಿ, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು ನಿಧಾನ ಸಣ್ಣ ಫ್ಲೇಮ್ನಲ್ಲಿ. ಈಗ ಒಂದು 4-5 ಲವಂಗ, ಒಂದು 4 ಚಕ್ಕೆ, 4 ಮೆಣಸಿನ್ಕಾಯಿ, ಅದ್ರ ಜೊತೆಲಿ ಇನ್ನೊಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಒಟ್ಟು 7-8 ಮೆಣಸಿನ್ಕಾಯಿ, ಹಾಗೆ ಇನ್ನೊಂದು ಸ್ಪೂನಷ್ಟು 1.5 ಸ್ಪೂನಷ್ಟು ಧನಿಯಾನು ಹಾಕ್ಕೋಬೇಕು. ಚೆನ್ನಾಗಿರುತ್ತೆ ಅದು ಫ್ಲೇವರು. ಲಾಸ್ಟ್ನಲ್ಲಿ ಹಾಕ್ಕೊಂಡ್ರೆ ಅದು ಸೀದೋಗಲ್ಲ ಅಂತ ಹಾಕ್ಕೊಂಡಿರೋದು. ಇದು ಲೈಟಾಗಿ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿದೆ. ಈಗ ಸ್ವಲ್ಪ ಆರಿದ ಮೇಲೆ ಒಂದು ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಈಗ ಪೌಡ್ರ್ ಮಾಡ್ಕೊಂಡು ಬರಬೇಕು. ಈಗ ಇದು ಈ ಥರ ತರಿಯಾಗಿದ್ದರೆ ಸಾಕು. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ತುಪ್ಪ, 1-2 ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡಿದೆ, 2 ಈರುಳ್ಳಿ ಕಟ್ ಮಾಡಿಕೊಂಡು ಅದು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕರಿಬೇವು ಸೊಪ್ಪು, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಂಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಆದಷ್ಟು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಲಾಸ್ಟ್ಗೆ ಒಂದು 3 ಟೊಮೊಟೊ ಅದೇ ಹೆಚ್ಕೊಂಡಿತ್ತು ಅದನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದ್ದಾಗಲೇ ಈಗ ಸ್ವಲ್ಪ ಹುಣಸೆ ರಸ ಹಾಕ್ಕೋಬೇಕು. ಈಗ ಪೌಡ್ರ್ ಮಾಡ್ಕೊಂಡಿತ್ತಲ್ಲ ಬಿಸಿಬೇಳೆ ಬಾತ್ ಪೌಡ್ರು ಅದು ಹಾಕ್ಕೋಬೇಕು. ಈಗ ಇದೆಲ್ಲ ಇದಾದಮೇಲೆ ಮೊದಲೇ ಬೇಯಿಸಿಟ್ಟಿತ್ತಲ್ಲ ಬೇಳೆ, ಅಕ್ಕಿ, ತರಕಾರಿ ಇದನ್ನೆಲ್ಲ ಮಿಶ್ರಣನ ಇದ್ರ ಜೊತೆಲಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು
ಈ ಮಸಾಲೆ ಲಾಸ್ಟ್ನಲ್ಲಿ ಈ ಥರ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇದರಲ್ಲಿ 2-3 ಥರ ಮಾಡ್ಬೋದು. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಹದವಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಈಗ ನೀರನ್ನು ಹಾಕ್ಕೊಂಡಿದ್ದು ಎಷ್ಟು ಬೇಕಷ್ಟು, ಸ್ವಲ್ಪ ಇಂಗು ಒಂಚೂರು ಹಾಕ್ಕೋಬೇಕು. ಈಗ ರೆಡಿಯಾಗಿದೆ. ಸ್ವಲ್ಪ ಕುದಿಗೆ ಸ್ಟಾರ್ಟ್ ಆದರೆ ಸಾಕಿದು. ಈಗ ಸರ್ವ್ ಮಾಡ್ಕೋಬೇಕು ಪ್ಲೇಟ್ಗೆ. ಇದು ಇಷ್ಟೇ ತೆಳ್ಳಗಿದ್ರೆ ಸರಿ, ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡಿ ನೋಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹೇಗೆ ನೀವು ಟ್ರೈ ಮಾಡಿ ಒಂದ್ಸರಿ, ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.